ಸರಿ ಸರಿ ಸ್ವಲ್ಪ ಸೌಂಡ್ ಇವತ್ತು ಜವಾಬ್ದಾರಿಯನ್ನ ತಗೊಂಡಿದ್ದೇನೆ. ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊತಾ ಬಂದಿದೆ. ರೈತರಿಗೆ ಮತ್ತು ರೀಲರ್ಸ್ಗಳಿಗೆ ಉಪಯೋಗ ಆಗೋ ಥರ ಕೆಲಸ ಮಾಡ್ಕೊತಾ ಬಂದಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು, ಮತ್ತು ಇದರಿಂದ ರೈತರಿಗೆ ಒಳ್ಳೇದಾಗಬೇಕು, ಉಪಯೋಗ ಆಗಬೇಕು. ಮತ್ತೇನು ಇವತ್ತು ಡಿಮ್ಯಾಂಡ್ ಇದೆ, ರೇಷ್ಮೆ ಡಿಮ್ಯಾಂಡು ಇದೆ, ಅದನ್ನು ಹೆಚ್ಚು ವಿಸ್ತರಿಸಬೇಕು. ಮತ್ತು ರೀಲರ್ಸ್ಗಳನ್ನ ಬಳಸ್ಕೊಂಡು ಮತ್ತು ರೈತರನ್ನ ಬಳಸ್ಕೊಂಡು ಇನ್ನು ಹೆಚ್ಚು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಈಗ ಅಧಿಕಾರ ತಗೋತಾ ಇರೋದ್ರಿಂದ ಇದರ ರೀತಿ ನೀತಿಗಳನ್ನು ಮತ್ತು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಏನು ಸಾಧ್ಯ ಆಗುತ್ತೋ ಆ ಕೆಲಸವನ್ನೆಲ್ಲ ಮಾಡಬೇಕು. ಮತ್ತು ಇದಕ್ಕೆಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಂಪೂರ್ಣ ಬೆಂಬಲ ಇದೆ. ಜೊತೆಗೆ ನಮ್ಮ ಮಾಜಿ ಸಂಸದರಾದ DK ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಅನ್ನೋ ವಿಶ್ವಾಸ ಇದೆ. ಇಲ್ಲ, ಅದೆಲ್ಲವನ್ನ ನಾನೀಗ ಅಧಿಕಾರಿಗಳ ಜೊತೆ ಕೂತ್ಕೊಂಡು, ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ರೀಲರ್ಸ್ ಜೊತೆ ಒಂದು ಮೀಟಿಂಗ್ ಮಾಡಿ ಅವರ ಅವಶ್ಯಕತೆಗಳೇನಿದೆ ಅಂತ ಅನ್ನೋದು ತಿಳ್ಕೊಂಡು ಆಮೇಲೆ ಅದಕ್ಕೆ ಒಂದು ಪ್ಲಾನ್ ಆಫ್ ಆಕ್ಷನ್ಸ್ ನ ಮಾಡಬೇಕು ಅನ್ಕೊಂಡಿದ್ದೇನೆ. ಇಲ್ಲ, ಎಲ್ಲ ಜಿಲ್ಲೆಗಳು ಏನು ರೇಷ್ಮೆ ಬೆಳೀತಾರೆ ಆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋಗಿ ಅವ್ರ ಜೊತೆ ಮಾತಾಡಿ, ಈಗ ತಾನೇ ನಾನು ಅಧಿಕಾರ ತಗೊಂಡಿರೋದ್ರಿಂದ ಪ್ರತಿ ಜಿಲ್ಲೆಗಳು ಕೂಡ ಹೋಗಿ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಕಷ್ಟಗಳ ಜೊತೆ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಇಲ್ಲ, ಬೆಳೆಗಾರರಿಗೆ ರೇಷ್ಮೆಗೆ ಒಂದು ಒಳ್ಳೆ ಭವಿಷ್ಯ ಇದೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆನ ಬೆಳೀತಾರೆ. ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಕರ್ನಾಟಕವನ್ನೇ ನಂಬರ್ 1 ಇರೋದ್ರಿಂದ
ಜೊತೆಗೆ ಡಿಮ್ಯಾಂಡ್ ಕೂಡ ಹಾಗೆ ಇರೋದ್ರಿಂದ ಇನ್ನು ಟೆಕ್ನಾಲಜಿ ಬಳಸ್ಕೊಂಡು KSIC ಇರ್ಬೋದು ಅಥವಾ ಮಾರಾಟ ಮಂಡಳಿ ಇರ್ಬೋದು ಮತ್ತೆ ಎಲ್ಲ ರೇಷ್ಮೆ ಇಲಾಖೆ ಮಂತ್ರಿಗಳಿದ್ದಾರೆ, ಅವ್ರದ್ದೆಲ್ಲರ ಮಾರ್ಗದರ್ಶನದ ಮೇಲೆ ಕೆಲಸ ಮಾಡ್ತಾರೆ. ಅವಾಗಿನ ಯುವಕರಿಗೆ ಬೆಳೆಯುವಂತ ಯುವಕರಿಗೆ ಹೊಸದಾಗಿ ಏನಾದ್ರು ತಮ್ಮ ಕಡೆಯಿಂದ ಒಂದು ಸೂಚನೆ? ಇಲ್ಲ, ಈಗ ಯುವಕರು ಈಗ ಸಾಕಷ್ಟು ಜನ ಯುವಕರು ಈಗ ಸುಮ್ಮನೆ ಉದ್ಯೋಗ ಎಲ್ಲ ಅಲ್ಲಿ ಇಲ್ಲಿ ಅಲಿಯೋದ್ಕಿಂತ ರೇಷ್ಮೆ ಈಗ ಸಾಕಷ್ಟು ಬೆಳೆದಿದೆ. ಮೊದಲ ತರ ಅಷ್ಟೊಂದು ತೊಂದರೆ ಇಲ್ಲ ಇವಾಗ. ಈಗ ರೇಷ್ಮೆನ ಬೆಳೆದ್ರೆ ನಿಜವಾಗ್ಲೂ ಕೂಡ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಆಯ್ತದೆ, ಜೊತೆಗೆ ಅವರು ಆರ್ಥಿಕವಾಗಿ ಕೂಡ ಶಕ್ತಿಯುತವಾಗಿ ಬೆಳಿಬಹುದು. ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ ನಾನು ಯುವಕರಿಗೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.